ಸ್ವಾಮಿ ಬಾಬೆ ಗಮನ ಮೋಹನ ಸ್ವಾಮಿ ಬಾಬೆ ಸ್ವಾಮಿ ಹಾಡ ಸ್ವಾಮಿ, ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪೆರೆತ್ತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂಥ ವಿದ್ಯ! ಇದುವರೆಗೂ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆದಂಥ ಅಟ್ಟಲ್ಲಿಯ ಅತ್ಯಾಚಾರ, ಪಾಂಡವರ 11 ಅಕ್ಷವಣಿ, ಕೌರವರ 11 ಅಕ್ಷವಣಿ ಸೈನ್ಯದಳ ಒಂದು ಕಡೆ, ಪಾಂಡವರ 7 ಅಕ್ಷವಣಿ ಸೈನ್ಯ ಒಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಈ ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಬಾರದು. ಅಧರ್ಮ ಆಕ್ರಮಣ ರೂಪಗಿಡದಂತೆ ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ರುಕ್ಮಿಣಿ. ನಾನೊಂದು ನೂತನ ಪ್ರಪಂಚ ನಿರ್ಮಿಸುವೆನು. ಅದು ಆ ಪುಣ್ಯ ಬೀಜವನ್ನು ನೆಡುವೆನು. ಅಂಕುರಿಸಿ ಮರವಾಗಿ ವಿಜ್ಞಾನ, ರಾಜನೀತಿ ಮುಂತಾದ ಫಲಪುಷ್ಪಾದಿಗಳನ್ನು ಕೊಡುವುದು. ಸ್ವಾಮಿ, ನಿಮ್ಮ ಸ್ವಶ್ಯವು ಮೃತ್ಯು ಸಂಜೀವಿನಿ. ಈ ನಿಮ್ಮ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ. ನೀವು ಅದನ್ನು ತಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪವನ್ನು ಕಚ್ಚಿದವನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಬೀಜಾತೋಷವಾದ ಅಭಯವನ್ನು ಚೇರಿಸುವ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತ್ತಮೆ. ಆರ್ಯವರ್ತಕೀಗ ಅಂತ ಅವಸ್ಥೆ ಉಂಟಾಗಿದೆ. ಸುರಿಯಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಈ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತ್ಯ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ ಸ್ವಾಮಿ. ಈ ಘೋರ ಹಂತೆ ಕಂಡ ನಿಲ್ಲಲಿ ಸ್ವಾಮಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ನಿರ್ಧಾರವು ವಿಫಲವಾಗುವುದು ಪ್ರೇಯಸಿ.